ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ಟ್ ಮೂವೀಸ್. ಇವತ್ತು ನಾವು ರೀಸೆಂಟ್ ಆಗಿ ತಮಿಳಿನಲ್ಲಿ ರಿಲೀಸ್ ಆಗಿರುವ ಒಂದೊಳ್ಳೆ ಸಸ್ಪೆನ್ಸ್ ಕಿಲ್ಲರ್ ಕಾನ್ಸೆಪ್ಟ್ ಹೊಂದಿರುವ ವನ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೀಗೆ ನಿಮ್ಗೆ ಯಾವ್ದಾದ್ರು ಮೂವಿಯ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಆ ಮೂವಿ ನೇಮ್ ಅನ್ನ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಲೇಟ್ ಮಾಡೋದಕ್ಕೆ ಬನ್ನಿ ಮೂವಿ ನೋಡೋಣ. ಇನ್ನು ಮೂವಿ ಸ್ಟಾರ್ಟಿಂಗ್ ನಲ್ಲಿಯೇ 1946 ವರ್ಷವನ್ನ ನೋಡುತ್ತಾ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ನಲ್ಲಿ ತಿರುಮಲ ಸಂಸ್ಥಾನವನ್ನು ಆಳ್ವಿಕೆ ನಡೆಸುತ್ತಿದ್ದ ವಾನತಿ ರಾಯನನ್ನ ನೋಡ್ತೀವಿ. ಈ ವಾನತಿ ರಾಯನನ್ಗೆ ಪುರಾತನ ಕಾಲದಲ್ಲಿರುವ ಆಂಟಿಕ್ ವಸ್ತುಗಳನ್ನ ಎಲ್ಲೇ ಇದ್ದರೂ ಅವುಗಳನ್ನ ತಂದು ಒಂದ್ ಕಡೆ ಇಡುವುದು ಅಂದ್ರೆ ತುಂಬಾ ಇಷ್ಟ. ಆಗ ವಾನತಿ ರಾಯನ್ಗೆ ಒಂದು ಮಾಯ ಕನ್ನಡಿಯ ಬಗ್ಗೆ ತಿಳಿಯುತ್ತೆ. ಇನ್ನು ಈ ಮಾಯ ಕನ್ನಡಿಯನ್ನ ಒಬ್ಬ ಚೈನೀಸ್ ಮಂತ್ರವಾದಿ ತಯಾರು ಮಾಡಿರ್ತಾನೆ. ಇನ್ನು ಈ ಮಾಯ ಕನ್ನಡಿ ಬರ್ಮಾದಲ್ಲಿ ಇರುತ್ತದೆ. ಅಲ್ಲಿ ಸುಮಾರು ವರ್ಷಗಳಿಂದ ಜೀವನ ಮಾಡುತ್ತಿರುವ ತಮಿಳರನ್ನ ಆಂಗ್ಲರು ಬೆದರಿಸಿ ಅಲ್ಲಿಂದ ಹೋಗಿ ಇಲ್ಲ ಅಂದ್ರೆ ಸಾಯ್ಸಾಕ್ತಿವಿ ಅಂತ ಹೇಳೋದ್ರಿಂದ ಅವರಿಗೆ ಬೇರೆ ದಾರಿ ಇಲ್ಲದೆ ಆಗಿಂದಾಗ್ಲೇ ಬರ್ಮಾವನ್ನ ಬಿಟ್ಟು ಓಡಿ ಹೋಗ್ತಾರೆ. ಆದ್ರೆ ಅದೇ ಟೈಮಿಗೆ ಆ ಮಾಯ ಕನ್ನಡಿ ಬರ್ಮಾ ದೇಶದಲ್ಲಿ ಇದೆ ಅಂತೇಳಿ ವಾನತಿ ರಾಜನಿಗೆ ಗೊತ್ತಾಗಿ ಆ ಬರ್ಮಾ ಅವರಿಗೆ ಅತ್ಯಂತ ದುಡ್ಡು ಕೊಟ್ಟು ಆ ಮಾಯ ಕನ್ನಡಿಯನ್ನ ಕೊಂಡ್ಕೊಂಡು ರಾಜಮಂದಿರಕ್ಕೆ ತಗೊಂಡ್ ಬರ್ತಾನೆ. ಈ ಮಾಯ ಕನ್ನಡಿಯ ಪ್ರತ್ಯೇಕತೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಮಾಯ ಕನ್ನಡಿಯ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಆದ್ರೆ ಆ ಮಾಯ ಕನ್ನಡಿಯ ಮುಂದೆ ನಿಂತ ತಕ್ಷಣ ಅವನ ರೂಪ ಅಲ್ಲಿ ಕಾಣಿಸುವುದಿಲ್ಲ. ಅದರ ಬದಲಾಗಿ ಒಬ್ಬ ವಯಸ್ಸಾದ ಮುದುಕನ ರೂಪ ಕಾಣಿಸುತ್ತೆ. ಅದನ್ನು ನೋಡಿದ ವಾನತಿ ರಾಯನ್ ತುಂಬಾ ಶಾಕ್ ಆಗ್ತಾನೆ. ಆದ್ರೆ ಆ ನಿಜವಾಗ್ಲೂ ಆ ಮಾಯ ಕನ್ನಡಿಯಲ್ಲಿರುವ ಪ್ರಾಮುಖ್ಯತೆ ಏನು, ಆ ಮಾಯ ಕನ್ನಡಿಯಲ್ಲಿರುವ ವಯಸ್ಸಾದ ಮುದುಕ ಯಾರೆಂದು ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೀನ್ ಕಟ್ ಮಾಡಿದ್ರೆ ಈ ಮೂವಿ 2018 ಇಸ್ವಿಗೆ ಶಿಫ್ಟ್ ಆಗುತ್ತೆ. ಹಾಗೆ ನಮಗೆ ಆ ಊರಲ್ಲಿ ಒಂದು ಚಿಟ್ಟಿ 7 ಬಣ್ಣಗಳ ಚಿಟ್ಟಿಯಾಗಿ ಬದಲಾಗೋದನ್ನ ತೋರಿಸ್ತಾರೆ. ಅದೇ ವಾನತಿ ಮಲ್ಲ ಎಂಬ ಊರಲ್ಲಿ ಒಂದು ಹಾಸ್ಟೆಲ್ ಅನ್ನ ನೋಡ್ತೀವಿ. ಆ ಹಾಸ್ಟೆಲ್ ನಲ್ಲಿ ರೂಮ್ ಗಳಿಗೆ ಕೆಲವು ಜನರು ಪೇಂಟ್ ಮಾಡ್ತಾ ಇರ್ತಾರೆ. ಆ ಹಾಸ್ಟೆಲ್ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರುತ್ತೆ. ಆ ಕೆಲಸವನ್ನು ಮಾಡ್ತಾ ಇರೋರಲ್ಲಿ ಹರಿ ಎಂಬ ವ್ಯಕ್ತಿ ಇರ್ತಾನೆ. ಹರಿ ಒಂದು ರೂಮ್ ಗೆ ಪೇಂಟ್ ಮಾಡ್ತಾ ಆ ರೂಮಿನ ಡೋರ್ ಮೇಲೆ ರೂಮ್ ನಂಬರ್ 1013 ಅಂತ ಬರೀತಾನೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗೋದ್ರಿಂದ ಹರಿನ ಕೆಲವು ಜನರು ಊಟಕ್ಕೆ ಕರೀತಾರೆ. ಅದಕ್ಕೆ ಹರಿ, ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅವ್ರು ಹೋಗೋದನ್ನ ನೋಡಿದ ಹರಿ ಫೋನ್ ತಗೊಂಡು ಒಂದು ಹುಡುಗಿಗೆ ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ ಅಂತ ಹೇಳ್ತಾನೆ. ಆದ್ರೆ ಅವಳು ನಾನ್ ಬರೋದಿಲ್ಲ ಅಂತ ಹೇಳ್ತಾಳೆ. ಇದರಿಂದ ಕೋಪ ಮಾಡಿಕೊಂಡ ಹರಿ, ಓ ಆಗ ನೀನ್ ಬರೋದಿಲ್ವಾ, ಸರಿ ಬಿಡು, ನಾವಿಬ್ರು ನಿನ್ನೆ ಕಮಿಟ್ ಆಗಿದ್ವಲ್ಲ ಆ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತೇಳಿ ಅವಳನ್ನ ಎದುರಿಸ್ತಾನೆ. ಆಗ ಅವಳಿಗೆ ಬೇರೆ ದಾರಿ ಇಲ್ಲದೆ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಹರಿ ಆ ಹುಡುಗಿ ಇನ್ನೇನ್ ಬರ್ತಾಳೆ ಅಂದ್ಕೊಂಡು ಆ 1013 ರೂಮ್ ಒಳಗಡೆ ಹೋಗ್ತಾನೆ. ಅವನು ಒಳಗಡೆ ಬಂದ ತಕ್ಷಣವೇ ಆ ರೂಮ್ ಅದೇನೆ ಲಾಕ್ ಆಗಿ ಬಿಡುತ್ತೆ. ಅಷ್ಟರಲ್ಲಿ ಆ ರೂಮ್ ಅಲ್ಲಿ ಭಯಂಕರವಾದ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಇದರಿಂದ ತುಂಬಾ ಭಯ ಬಿದ್ದು ಗಟ್ಟಿಯಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾನೆ. ಅದಾದ ಸ್ವಲ್ಪ ಹೊತ್ತಲ್ಲೇ ಹರಿ ಫೋನ್ ಮಾಡಿದಂತ ಹುಡುಗಿ ಅಲ್ಲಿಗೆ ಬರ್ತಾಳೆ. ರೂಮ್ ಡೋರ್ ಓಪನ್ ಮಾಡಿ ನೋಡ್ತಾಳೆ. ಅಲ್ಲಿ ಟ್ವಿಸ್ಟ್, ಫ್ರೆಂಡ್ ಹರಿ ಹಗ್ಗದಲ್ಲಿ ನೇಣ್ ಹಾಕೊಂಡು ಸತ್ತು ಹೋಗಿ ಬಿಟ್ಟಿರ್ತಾನೆ. ಅದನ್ನು ನೋಡಿದ ಆ ಹುಡುಗಿ ಭಯ ಬಿದ್ದು ಅಲ್ಲಿಂದ ಓಡಿ ಹೋಗ್ತಾಳೆ. ಸೀನ್ ಕಟ್ ಆದ್ರೆ 1 ವರ್ಷದ ನಂತರ ಅದೇ ಊರಲ್ಲಿರುವ ಆರ್ಟ್ಸ್ ಕಾಲೇಜ್ ನಲ್ಲಿ ಕೆಲವು ಸ್ಟೂಡೆಂಟ್ಸ್ ಗಳು ಫೇಸ್ಬುಕ್ ನಲ್ಲಿ ಫಸ್ಟ್ ಇಯರ್ ಗೆ ಜಾಯ್ನ್ ಆಗಿರುವ ಸ್ಟೂಡೆಂಟ್ ಗಳನ್ನ ಮಾತಾಡಿಸ್ತಾ ಕಾಲೇಜ್ ಸುತ್ತ ತೋರಿಸ್ತಾ ಇರ್ತಾರೆ. ಆದ್ರೆ ಅಲ್ಲಿರುವ ಕಾಲೇಜಿನ ಗೋಡೆಗೆ ಈ ಮೂವಿಯಲ್ಲಿನ ಮೇನ್ ಕ್ಯಾರೆಕ್ಟರ್ ಆಗಿರುವ ಮದನ್ ಒಂದು ಅದ್ಭುತವಾಗಿರುವ ಪೇಂಟ್ ಮಾಡ್ತಾ ಇರ್ತಾನೆ. ಅದನ್ನು ಕೂಡ ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ತಾರೆ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಾಗೋ ಇನ್ನೊಂದು ವಿಷಯವೇನಂದ್ರೆ ಈ ಕಾಲೇಜ್ ಕಟ್ಸಿರೋದು ಬೇರೆ ಯಾರು ಅಲ್ಲ. ಈ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅವರ ಹೆಸರನ್ನ ಕೇಳಿದ್ವಲ್ಲ, ಜಮೀನ್ದಾರ್ ವಾನತಿ ರಾಯನ್ ಅವರೇ ಈ ಕಾಲೇಜನ್ನ ಕಟ್ಸಿರೋರು. ಅವರ ವಿಗ್ರಹವನ್ನ ಕಾಲೇಜ್ ಮುಂದೆ ಇಟ್ಟಿರ್ತಾರೆ. ಇನ್ನು ಈ ಕಾಲೇಜಿನ ಪ್ರಿನ್ಸಿಪಾಲ್ ಹೆಸರು ಅರುಣ್. ಈ ಪ್ರಿನ್ಸಿಪಾಲ್ ಅರುಣ್ ಕಾಲೇಜ್ ಸ್ಟೂಡೆಂಟ್ಸ್ ಗಳನ್ನ ತುಂಬಾ ಫ್ರೆಂಡ್ಲಿ ಆಗಿ ನೋಡ್ಕೊಳ್ತಾ ಇರ್ತಾನೆ. ಸೀನ್ ಕಟ್ ಆದ್ರೆ ಈ ಮೂವಿಯಲ್ಲಿ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಆಗಿರುವ ಜಾಸ್ಮಿನ್ ಅನ್ನ ತೋರಿಸ್ತಾರೆ. ಅವಳೊಬ್ಬ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ ಅಂಡ್ ಯೂಟ್ಯೂಬರ್. ಅವಳು ಚೆನ್ನೈಯಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಹಾಗೆ ಜಾಸ್ಮಿನ್ ಆ ಕಾಲೇಜಿನ ಲೈವ್ ನೋಡ್ತಾ ಹಾಗೆ ಮದನ್ ಆಗ್ತಿರೋ ಪೇಂಟಿಂಗ್ ಅನ್ನು ಸಹ ನೋಡ್ತಾಳೆ. ಹಾಗೆ ಆ ಕಾಲೇಜಿನ ಡಾಕ್ಯುಮೆಂಟರಿ ಮಾಡ್ಬೇಕು ಅಂತೇಳಿ ಫಿಕ್ಸ್ ಆಗಿ ಆ ಕಾಲೇಜ್ ಹತ್ರ ಹೋಗ್ಬೇಕು ಅಂತ ಅನ್ಕೋತಾಳೆ. ಇನ್ನು ಈ ಕಡೆ ಮದನ್ ಹಾಸ್ಟೆಲ್ ಗೆ ಬರ್ತಾನೆ. ಅಲ್ಲೇ ಇದ್ದ ವಾಚ್ಮ್ಯಾನ್ ಮದನ್ ಅನ್ನ ಕರೆದು, ನಿಜ ಹೇಳು, ನಾನ್ ಡ್ರಿಂಕ್ಸ್ ಮಾಡೋದನ್ನ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದ್ದು ನೀನೇ ತಾನೆ ಅಂತ ಕೇಳ್ತಾನೆ. ಆದ್ರೆ ಮದನ್ ಮಾತ್ರ ಇಲ್ಲ ನಾನಲ್ಲ ಅಂತ ಹೇಳ್ತಾನೆ. ಆದ್ರೆ ವಾರ್ಡನ್ ಗೆ ಗೊತ್ತು ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡಿದ್ದು ಮದನ್ನೇ ಅಂತ. ಅದಕ್ಕೆ ಮದನ್ ಮೇಲೆ ಕೋಪ ಮಾಡ್ಕೊಂಡು, ಮದನ್, ನೀನು ಮತ್ತು ನಿನ್ನ ಫ್ರೆಂಡ್ಸ್ ಗಳು ಈಗಿರೋ ರೂಮ್ ಖಾಲಿ ಮಾಡಿ ಅವರಿಗೆ ರೂಮ್ ನಂಬರ್ 1013 ಕೀ ಕೊಟ್ಟು ಈಗಲೇ ನೀವು ಆ ರೂಮ್ ಗೆ ಶಿಫ್ಟ್ ಆಗಿ ಅಂತ ಹೇಳ್ತಾನೆ. ಮದನ್ ಗೆ ಬೇರೆ ದಾರಿ ಇಲ್ಲದೆ ಆ ರೂಮ್ ಗೆ ಶಿಫ್ಟ್ ಆಗೋದಕ್ಕೆ ಇಷ್ಟವಿಲ್ಲದಿದ್ರು ಕೂಡ ಇನ್ನೇನ್ ಮಾಡೋದು ಅಂತ ಹೇಳಿ ಫ್ರೆಂಡ್ಸ್ ನ ಕರ್ಕೊಂಡು ಆ ರೂಮ್ ಗೆ ಹೋಗಿ ನೋಡಿದಾಗ ಆ ರೂಮ್ ಅಲ್ಲಿ ತುಂಬಾ ಧೂಳಿರುತ್ತೆ. ಆಗ ಎಲ್ಲಾ ಫ್ರೆಂಡ್ಸ್ ಗಳು ಸೇರ್ಕೊಂಡು ಆ ರೂಮ್ ಅನ್ನ ಕ್ಲೀನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಅದೇ ದಿನ ರಾತ್ರಿ ಮದನ್ ಫ್ಯಾಮಿಲಿಗೆ ಕಾಲ್ ಮಾಡಿ ರೂಮ್ ನಲ್ಲಿ ಮಾತಾಡ್ತಾ ಇರ್ತಾನೆ. ಇನ್ನು ಮದನ್ ಫ್ರೆಂಡ್ ಸಚಿನ್ ಒಂದು ಹುಡುಗಿಗೆ ವಿಡಿಯೋ ಕಾಲ್ ಮಾಡಿ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇರ್ತಾನೆ. ಮದನ್ ಹಾಗೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಆಗ ಅದೇ ಸಮಯದಲ್ಲಿ ಮದನ್ ಸಡನ್ ಆಗಿ ಒಬ್ಬ ಮುದುಕನನ್ನ ಅಲ್ಲಿ ನೋಡ್ತಾನೆ. ಅದು ನೋಡಿದಂತ ಮದನ್ ಭಯ ಬಿದ್ದು ರೂಮ್ ಒಳಗಡೆ ಹೋಗ್ತಾನೆ. ಇನ್ನು ಮಾರನೇ ದಿನ ಜಾಸ್ಮಿನ್ ಕಾಲೇಜ್ ನ ಡಾಕ್ಯುಮೆಂಟರಿ ಮಾಡೋದಕ್ಕೆ ಕಾಲೇಜ್ ಸೇರ್ಕೊಂಡು
ಮಾಡಿಕೊಂಡು ಕಾಲೇಜ್ ಪ್ರಿನ್ಸಿಪಲ್ ಆಗಿರುವ ಅರುಣ್ ಮೀಟ್ ಮಾಡಿ ಅದೇ ವಿಷಯವನ್ನ ಡಿಸ್ಕಸ್ ಮಾಡಿ 7 ದಿನಗಳಲ್ಲಿ ಡಾಕ್ಯುಮೆಂಟರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ತಗೊಂತಾಳೆ. ಹಾಗೆಯೇ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಒಬ್ರು ಫೇಸ್ಬುಕ್ ಲೈವ್ ನಲ್ಲಿ ನಿಮ್ಮ ಕಾಲೇಜ್ ಗೋಡೆಗಳ ಮೇಲೆ ಒಂದು ಅದ್ಭುತವಾದ ಪೇಂಟಿಂಗ್ ಅನ್ನ ಮಾಡಿದ್ರು, ಅವರ ಆರ್ಟ್ ವರ್ಕ್ ತುಂಬಾ ಚೆನ್ನಾಗಿದೆ, ಅವರ ಇಂಟರ್ವ್ಯೂ ಬೇಕು ಅಂತ ಹೇಳ್ತಾಳೆ. ಆಗ ಪ್ರಿನ್ಸಿಪಲ್ ಅವನ ಹೆಸರು ಮದನ್, ಅವನು ತುಂಬಾ ಟ್ಯಾಲೆಂಟೆಡ್ ಅಂತ ಹೇಳ್ತಾರೆ. ಆಗ ಅಲ್ಲಿರೋ P1 ಕರೆದು ಜಾಸ್ಮಿನ್ ಮೇಡಮ್ ನ ಮದನ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಆಗ ಜಾಸ್ಮಿನ್ ಮದನ್ ಮೀಟ್ ಮಾಡಿ ನಿಮ್ದೊಂದು ಇಂಟರ್ವ್ಯೂ ಬೇಕಾಗಿತ್ತು ಅಂತ ಹೇಳಿ ಕೇಳ್ತಾಳೆ. ನೀವೊಂದಿನ ಕಾಲೇಜಿನ ಗೋಡೆಗಳ ಮೇಲೆ ಅದ್ಭುತವಾದ ಪೇಂಟಿಂಗ್ ಮಾಡ್ತಿರೋದನ್ನ ನಾನು ನೋಡಿದೆ, ಅದು ತುಂಬಾ ಅದ್ಭುತವಾಗಿದೆ, ನೀವು ಆ ಪೇಂಟಿಂಗ್ ಹಾಕೋದಿಕ್ಕೆ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ ಕೇಳ್ತಾಳೆ. ಆಗ ಮದನ್, ನಾ ಚಿಕ್ಕವನಿರುವಾಗ ನನಗೆ ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ಲು, ನಾವಿಬ್ರು ತುಂಬಾ ಖುಷಿಯಾಗಿರ್ತಾ ಇದ್ವಿ. ಆಗ ನಾವಿಬ್ರು ಆಟ ಆಡ್ತಿರ್ಬೇಕಾದ್ರೆ ಅವಳು ಒಂದು ನಾಯಿ ಮರಿನ ನೋಡಿ ಅದು ತುಂಬಾ ಚೆನ್ನಾಗಿದೆ ಅಂತ ನನ್ನ ಹತ್ರ ಹೇಳಿದ್ಲು. ಅದಾದ ಸ್ವಲ್ಪ ದಿನಕ್ಕೆ ಅವಳ ಫ್ಯಾಮಿಲಿ ಊರ್ ಬಿಟ್ಟು ಹೋಗ್ಬೇಕಾದ್ರೆ ನಾನು ಅವಳಿಗೋಸ್ಕರ ತುಂಬಾ ಕಷ್ಟಪಟ್ಟು ಆ ನಾಯಿ ಮರಿನ ತಂದು ಅವಳಿಗೆ ಕೊಟ್ಟು ಕಳಿಸಿದೆ. ಆ ದಿನ ಅವಳ ನೆನಪಿಗೋಸ್ಕರ ಆ ಪೇಂಟಿಂಗ್ ಆಗದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಜಾಸ್ಮಿನ್ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಿ, ಮದನ್ ನಿನ್ನ ಚಿಕ್ಕಂದಿನ ಫ್ರೆಂಡ್ ನಾನೇ, ಇನ್ನೂ ನಿನ್ನ ನನ್ನ ಗುರುತಿಡಿದಿಲ್ವಾ ಅಂತಾಳೆ. ಇದನ್ನು ಕೇಳಿದ ಮದನ್ ಇಷ್ಟು ವರ್ಷಗಳ ನಂತರ ಜಾಸ್ಮಿನ್ ಅನ್ನ ನೋಡಿದ್ರಿಂದ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಹೀಗೆ ಇಬ್ರು ತಮ್ಮ ಮೆಮೊರೀಸ್ ಗಳನ್ನು ನೆನಪು ಮಾಡಿಕೊಂಡು ತುಂಬಾ ಹ್ಯಾಪಿ ಫೀಲ್ ಆಗ್ತಾ ಇರ್ತಾರೆ. ಹೀಗೆ ಇಬ್ರು ಸ್ವಲ್ಪ ದಿನಗಳಲ್ಲೇ ತುಂಬಾ ಕ್ಲೋಸ್ ಆಗಿ ಹೋಗ್ತಾರೆ. ಸೀನ್ ಕಟ್ ಆದ್ರೆ ನೆಕ್ಸ್ಟ್ ಡೇ ಜಾಸ್ಮಿನ್ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಇಂಟರ್ವ್ಯೂ ತಗೊಳ್ತಾ ಕಾಲೇಜ್ ಬಗ್ಗೆ ಕೇಳ್ತಾಳೆ. ಆಗ ಪ್ರಿನ್ಸಿಪಲ್ ಈ ಕಾಲೇಜನ್ನ ಗೌರ್ಮೆಂಟ್ ನಿಂದ ಲೀಸ್ಗೆ ತಗೊಂಡಿದೀವಿ ಅಂತ ಹೇಳ್ತಾನೆ. ಅದಕ್ಕೆ ಜಾಸ್ಮಿನ್, ಸರ್ ನಾನ್ ಕೇಳಿರೋ ಪ್ರಕಾರ ನೀವು ಪುನರ್ಜನ್ಮದ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಅದು ನಿಜವೇನಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿನ್ಸಿಪಾಲ್, ಹೌದು ನಿಜನೇ, ಭೂಮಿ ಮೇಲೆ ಸತ್ತಿರೋ ಪ್ರತಿಯೊಬ್ಬರ ಆತ್ಮ ಪುನರ್ಜನ್ಮ ಹೊಂದುತ್ತೆ, ಆದ್ರೆ ಇದು ಪುನರ್ಜನ್ಮ ಸಿನಿಮಾದಲ್ಲಿ ನೋಡೋ ರೀತಿ ಮಾತ್ರ ಇರೋದಿಲ್ಲ. ಪ್ರತಿ ಜನ್ಮದಲ್ಲೂ ಪ್ರತಿ ವ್ಯಕ್ತಿಯ ರೂಪ, ಆಕಾರ, ಬಣ್ಣ ಎಲ್ಲ ಬೇರೆ ಬೇರೆ ಇರ್ತವೆ. ಈಗಿರುವಾಗ ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಹಾವು, ಹುಲಿ, ಸಿಂಹ ಇತರ ಯಾವುದೇ ಜನ್ಮ ಹೊಂದಿರಬಹುದು. ಹಾಗೆ ಬರೋ ಜನ್ಮದಲ್ಲೂ ಕೂಡ ಈಗಿರುವ ರೀತಿಯಲ್ಲದೆ ಬೇರೆ ಜೀವನವನ್ನು ಕೂಡ ಹೊಂದಿರಬಹುದು. ಹಾಗೆ ತುಂಬಾ ಜನ ತಮ್ಮ ಹಿಂದಿನ ಜೀವನದ ವಿಷಯವನ್ನೆಲ್ಲ ಮರೆತು ಹೋಗ್ತಾರೆ. ಹಾಗೆ ಕೆಲವು ಜನರಿಗೆ ಎಲ್ಲ ವಿಷಯಗಳು ನೆನಪಿರಬಹುದು, ತುಂಬಾ ಕಡಿಮೆ ಜನಗಳಿಗೆ ಈ ತರ ನಡೆಯುತ್ತದೆ. ಇನ್ನು ಈ ಜನ್ಮದಲ್ಲಿ ನೀನು ನಿನಗೆ ಗೊತ್ತಿಲ್ಲದೆ ನೀ ಯಾರಿಗಾದ್ರೂ ಅಟ್ರಾಕ್ಟ್ ಆಗ್ತಾ ಇದೆಯಾ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವರಿಗೂ ನಿನಗೂ ಏನಾದ್ರೂ ಸಂಬಂಧ ಇರಬಹುದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸಚಿನ್ ಹಾಗೆ ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಸಡನ್ ಆಗಿ ಅವನಿಗೆ ಒಂದು ವಿಚಿತ್ರವಾದ ಭಯಂಕರವಾದ ಶಬ್ದ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಚಿನ್ ಆ ಸೌಂಡ್ ನ ಕೇಳ್ತಾ ಇದ್ದ ಹಾಗೆ ತಲೆ ಹೊಡೆದು ಹೋಗೋ ತರ ಜ್ಞಾನ ತಪ್ಪಿ ಬಿದ್ದೋಗ್ತಾನೆ. ಇನ್ನು ಅದೇ ದಿನ ರಾತ್ರಿ ಮದನ್ ಅಂಡ್ ಜಾಸ್ಮಿನ್ ಜೊತೆಲಿ ಇಬ್ರು ಮಾತಾಡ್ಕೊಂಡು ನಡ್ಕೊಂಡ್ ಹಾಗೆ ಕಾಲೇಜ್ ಫುಲ್ ತಿರುಗುತ್ತಾ ಇರ್ಬೇಕಾದ್ರೆ ಜಾಸ್ಮಿನ್ ಅಲ್ಲೇ ಇದ್ದ ಒಬ್ಬ ಲೇಡಿ ವಿಗ್ರಹವನ್ನ ನೋಡ್ತಾಳೆ. ಈ ವಿಗ್ರಹವನ್ನ ನೋಡ್ತಾ ಇದ್ರೆ ಇವ್ರು ತುಂಬಾ ದಿನದಿಂದ ನನಗೆ ಗೊತ್ತು ಅನ್ಸುತ್ತೆ ಅಂತಾಳೆ. ಅದಕ್ಕೆ ಮದನ್, ನಾನು ಪ್ರತಿದಿನ ಈ ವಿಗ್ರಹವನ್ನು ನೋಡ್ತಾ ಇರ್ತೀನಿ, ನನಗೆ ಯಾವಾಗಲೂ ಈ ರೀತಿ ಅನ್ಸಿಲ್ವಲ್ಲ ಅಂತಾನೆ. ಅದೇ ಸಮಯಕ್ಕೆ ಮದನ್ಗೆ ತನ್ನ ಫ್ರೆಂಡ್ ಕಾಲ್ ಮಾಡಿ ವಾರ್ಡನ್ಸ್ ರೌಂಡಿಂಗ್ ಬಂದವನೇ, ಬೇಗ ರೂಮಿಗೆ ಬಾ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ಮದನ್ ಓಡಿ ರೂಮ್ ಹತ್ರ ಬರ್ತಾನೆ. ಅಷ್ಟರಲ್ಲಾಗ್ಲೇ ವಾರ್ಡನ್ ಬಂದಿರ್ತಾನೆ. ಮದನ್ ಅನ್ನ ನೋಡಿ ಅವನಿಗೆ ಬೈದು ಈ ರಾತ್ರಿ ನೀನು ಆಚೆನೆ ಇರು ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಜಾಸ್ಮಿನ್ ಆ ವಿಗ್ರಹ ಜೊತೆ ಸೆಲ್ಫಿ ತಗೊಳ್ತಾ ಇರ್ಬೇಕಾದ್ರೆ ಆ ಕಡೆ ಗಿಡದ ಹತ್ರ ಕುತ್ಕೊಂಡಿರೋ ವಯಸ್ಸಾದ ಒಬ್ಬ ಮುದುಕ ಜಾಸ್ಮಿನ್ ನೋಡಿ ನಗ್ತಾನೆ. ಅದನ್ನ ನೋಡಿದ ಜಾಸ್ಮಿನ್ ಭಯ ಬಿದ್ದು ಮದನ್ಗೆ ಕಾಲ್ ಮಾಡಿ ಅದೇ ವಿಷಯವನ್ನ ಹೇಳ್ತಾಳೆ. ಅದನ್ನು ಕೇಳಿದ ಮದನ್, ಆ ವಯಸ್ಸಾದ ಮುದುಕನನ್ನ ನಾನು ಕೂಡ ನೋಡಿದ್ದೆ, ಅವನು ಒಳ್ಳೆ ಹುಚ್ಚುನ್ ತರ ಇಲ್ಲೆಲ್ಲೋ ಓಡಾಡ್ತಾ ಇರ್ತಾನೆ ಅನ್ಸುತ್ತೆ, ನೀನೇನು ಭಯ ಬೀಳ್ಬೇಡ ಅಂತ ಹೇಳ್ತಿರುವಾಗ್ಲೇ ಅದೇ ಟೈಮ್ಗೆ 7 ಬಣ್ಣದ ಚಿಟ್ಟೆಯನ್ನ ನೋಡಿ ಈ ಕಡೆ ಮದನ್ ಫ್ರೆಂಡ್ ಸಚಿನ್ ನೇಣ್ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಿರೋದನ್ನ ನೋಡಿ ಶಾಕ್ ಆಗಿ ಹತ್ತಿರ ಹೋಗ್ತಾನೆ. ಸಚಿನ್ ಡೆಡ್ ಬಾಡಿ ನೋಡಿ ತುಂಬಾ ನೋವು ಪಡ್ತಾನೆ. ಹಾಗೆ ಆ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ಪೊಲೀಸ್ನವ್ರಿಗೂ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ. ಪೊಲೀಸ್ನವರು ಅಲ್ಲಿಗೆ ಬಂದು ಎಲ್ಲ ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆಗ ಪೊಲೀಸ್ನವರಿಗೆ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ಇನ್ನು ಈ ಕಡೆ ಮದನ್ ತನ್ನ ಫ್ರೆಂಡ್ ಸಚಿನ್ ನೆನಪು ಮಾಡ್ಕೊಂಡು ತುಂಬಾ ಬಾಧೆ ಬೀಳ್ತಾ ಇರ್ತಾನೆ. ಅದನ್ನ ನೋಡಿದ ಜಾಸ್ಮಿನ್ ಅವನ ಹತ್ರ ಬಂದು, ಮದನ್, ಈ ಹಾಸ್ಟೆಲ್ ನಲ್ಲಿ ಇದೇ ಮೊದಲ ಬಾರಿಗೆ ಏನಲ್ಲ, 1 ವರ್ಷದ ಹಿಂದೆ ರೂಮ್ ನಂಬರ್ 1013 ಅಲ್ಲಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಮದನ್, ನಾನು ಕೂಡ ಅದೇ ರೂಮ್ ನಲ್ಲಿ ಇದ್ದೀನಿ, ಆದ್ರೆ ನನ್ನ ರೂಮ್ಗೆ ಶಿಫ್ಟ್ ಆದಾಗಿನಿಂದ ನನ್ನ ಸುತ್ತ ಕೆಲವು ಆರ್ಟಿಸ್ಟ್ ಇನ್ಸಿಡೆಂಟ್ ಗಳು ನಡೀತಾನೆ ಇದ್ದಾವೆ. ಆ ರೂಮ್ ನಂಬರ್ 1013 ಅಲ್ಲಿ ಏನೋ ಮಿಸ್ಟ್ರಿ ಇದೆ ಅಂತೇಳಿ ಅನುಮಾನ ಬರುತ್ತೆ. ಆಗ ಮದನ್ ಅಂಡ್ ಜಾಸ್ಮಿನ್ ಪೇಂಟ್ ಆತ್ಮಹತ್ಯೆ ಬಗ್ಗೆ ಆರ್ಟಿಕಲ್ ಬರೆದಿರುವ ನ್ಯೂಸ್ ಪೇಪರ್ ಆಫೀಸ್ಗೆ ಹೋಗ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಇದು ನ್ಯೂಸ್ ಪೇಪರ್ ಆಫೀಸ್ ಅಲ್ಲ ಅಂತ. ಅಲ್ಲಿರೋ ವ್ಯಕ್ತಿ ಹೇಳ್ತಾನೆ, ಫೇಸ್ಬುಕ್, ವಾಟ್ಸ್ಆಪ್ ಅಂತ ಪ್ರಪಂಚ ಬದಲಾಗಿದೆ, ಈಗ ಇದನ್ನ ಲೈಬ್ರರಿ ಆಗಿ ಬದಲಾಯಿಸಿದೀವಿ ಅಂತ ಹೇಳ್ತಾನೆ. ಆಗ ಜಾಸ್ಮಿನ್ ಪೇಂಟರ್ ಸೂಸೈಡ್ ಬಗ್ಗೆ ಆರ್ಟಿಕಲ್ ಬರೆದಿರುವುದನ್ನ ತೋರಿಸಿ ಅದರ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ, ಈ ಆರ್ಟಿಕಲ್ ಬಗ್ಗೆ ನಿಮ್ಗೆ ಇನ್ನೂ ವಿಷಯ ಬೇಕು ಅಂದ್ರೆ ಸ್ಟೋರ್ ರೂಮ್ ಅಲ್ಲಿ ಹೋಗಿ ಹುಡುಕಿ ಏನಾದ್ರೂ ಸಿಗ್ಬೋದು ಅಂತ ಹೇಳ್ತಾನೆ. ಆಗ ಮದನ್ ಅಂಡ್ ಜಾಸ್ಮಿನ್ ಸ್ಟೋರ್ ರೂಮ್ ಹೋಗಿ ಹುಡುಕ್ತಾ ಇರ್ಬೇಕಾದ್ರೆ ಮದನ್ಗೆ ಒಂದು ಬುಕ್ ಸಿಗುತ್ತೆ. ಹಾಗೆ ಆ ಬುಕ್ ಅಲ್ಲಿ ಒಂದು ದೊಡ್ಡ ಶೀಟ್ ಅಲ್ಲಿ ಒಂದು 7 ಬಣ್ಣದ ಚಿಟ್ಟೆ ಇರುತ್ತೆ. ಆ ಬುಕ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ನಮ್ಗೆ ಗೊತ್ತಾಗುವ ವಿಷಯವೇನೆಂದ್ರೆ ಆ ಬುಕ್ ಬೇರೆ ಯಾರ್ದು ಅಲ್ಲ, ಈ ಮೂವಿ ಸ್ಟಾರ್ಟಿಂಗ್ ನಲ್ಲಿ
ನೋಡಿರೋ ಜಮೀನ್ದಾರ್ ವಾನತಿ ರಾಯನ್ ಬಯೋಗ್ರಫಿ ಅಂತ. ಆ ಬುಕ್ ಅನ್ನ ಗುರುವಾಚನ್ ಎಂಬ ವ್ಯಕ್ತಿ ಬರೆದಿರ್ತಾನೆ. ಗುರುವಾಚನ್ ಹತ್ರ ಜಮೀನ್ದಾರರೇ ಬರ್ಸಿರ್ತಾರೆ, ಏಕೆಂದ್ರೆ ಬರುವ ಕಾಲದವರಿಗೂ ಕೂಡ ನನ್ನ ಬಗ್ಗೆ ತಿಳಿಬೇಕು ಎಂದು. ಹಾಗೆ ಇವರಿಬ್ರು ಆ ಬುಕ್ ಅನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಜಮೀನ್ದಾರನನ್ನ ಪುರಾತನ ಆಂಟಿಕ್ ವಸ್ತುಗಳನ್ನ ಹುಡುಕಿ ಶೇಖರಣೆ ಮಾಡೋದಂದ್ರೆ ಅವರಿಗೆ ತುಂಬಾ ಇಷ್ಟ. ಹಾಗೂ ಅವರು ತುಂಬಾ ಒಳ್ಳೆ ಮನಸ್ಸಿನವರು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಗುರುವಚನ್ ಜಮೀನ್ದಾರನ ಅಸಲಿ ರೂಪವನ್ನ ತಿಳ್ಕೊಂಡಾಗ ಈ ಜಮೀನ್ದಾರನಿಗೆ ಧರ್ಮ ದಯೆ ಅನ್ನೋದೇ ಇಲ್ಲ. ಅಸಲಿಗೆ ನಿಜ ಹೇಳ್ಬೇಕು ಅಂದ್ರೆ ಈ ಜಮೀನ್ದಾರನಿಗೆ ತನ್ನ ವಂಶವನ್ನ ಬೆಳೆಸೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಅವನಿಗೆ ಗಂಡಸ್ಥಾನ ಇರೋದಿಲ್ಲ. ಈ ವಿಷಯ ಜಮೀನ್ದಾರನು ಕೂಡ ಗೊತ್ತಿರುತ್ತೆ. ಅದಕ್ಕೆ ಜಮೀನ್ದಾರ್ ಒಬ್ಬ ಹುಡುಗನನ್ನ ದತ್ತು ತಗೊಂಡಿರ್ತಾನೆ. ಆದ್ರೆ ಅವನು ಕೂಡ ಕಾಡಿಗೆ ಬೇಟೆ ಆಡಲು ಹೋಗಿ ಅಲ್ಲಿರುವ ಪ್ರಾಣಿಗಳ ಬಾಯಿಗೆ ತುತ್ತಾಗಿರ್ತಾನೆ. ಅದಕ್ಕೆ ಜಮೀನ್ದಾರ್ ಸತ್ತೋದ್ಮೇಲೆ ತನ್ನ ವಂಶವನ್ನ ಬೆಳೆಸೋದಕ್ಕೆ ಆಗೋದಿಲ್ಲ ಅಂತೇಳಿ ಮಾತಾಡ್ಕೊಳ್ತಾರೆ ಅನ್ನೋ ಕೋಪದಲ್ಲಿ ಅವನ ಹತ್ರ ಯಾರಾದ್ರೂ ಹೆಣ್ಮಕ್ಳು ಸಹಾಯವನ್ನ ಕೇಳ್ಕೊಂಡ್ ಬಂದ್ರೆ ಅವ್ರಿಗೆ ತುಂಬಾ ಹಿಂಸೆ ಕೊಟ್ಟು ಅವ್ರ ದೇಹದ ಮೇಲಿರುವ ಆಭರಣಗಳನ್ನ ಕಿತ್ಕೊಂಡು ಹಾಗೆ ಅವರ ಮೂಗುತಿಗಳನ್ನ ಕಟ್ ಮಾಡಿ ತಗೊಂತಾ ಇರ್ತಾನೆ. ಇದೆಲ್ಲವನ್ನು ಕೂಡ ಗುರುವಚನ್ ತಿಳ್ಕೊಂಡಿರ್ತಾನೆ. ಆದ್ರೆ ಜಮೀನ್ದಾರ್ ಮಾತ್ರ ನೀನ್ ಎಲ್ಲ ನನ್ನ ಬಗ್ಗೆ ಒಳ್ಳೇದನ್ನೇ ಬರಿಬೇಕು ಅಂತ ಹೇಳ್ತಾ ಇರ್ತಾನೆ. ಏಕೆಂದ್ರೆ ಬರುವ ಕಾಲದ ಜನರಿಗೆ ನಾನೊಬ್ಬ ದೊಡ್ಡ ಜಮೀನ್ದಾರ್ ಅಂತ ಮಾತ್ರ ಗೊತ್ತಿರಬೇಕು ಅಂತಾನೆ. ಅದಕ್ಕೆ ಗುರುವಚನ್ ಕೂಡ ಸರಿ ಅಂತ ಹೇಳ್ತಾನೆ. ಆದ್ರೆ ಅವನ ಬಗ್ಗೆ ಎಲ್ಲ ನಿಜಾನೇ ಬರೀತಾನೆ. ಒಂದು ದಿನ ಗುರುವಚನ್ ಜಮೀನ್ದಾರ್ ರೂಮ್ಗೆ ಹೋಗ್ಬೇಕು ಅಂತ ಹೋಗ್ತಾನೆ. ಆದ್ರೆ ಅಲ್ಲಿರುವವರು ಅವನನ್ನ ಬಿಡುವುದಿಲ್ಲ. ಇಲ್ಲಿ ಜಮೀನ್ದಾರ್ನ ಬಿಟ್ರೆ ಬೇರೆ ಯಾರು ಕೂಡ ಆ ರೂಮ್ಗೆ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಗುರುರಾಜನ್ ಅದಕ್ಕೆ ಯಾಕೆ ಅಂತ ಕೇಳ್ತಾನೆ. ಜಮೀನ್ದಾರ್ ಅವರು ಪುರಾತನ ಕಾಲದ ಆಂಟಿಕ್ ವಸ್ತುಗಳನ್ನ ಈ ರೂಮ್ ಅಲ್ಲಿ ಶೇಖರಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಗುರುವಾಚನ್ ನಾನು ಜಮೀನ್ದಾರ್ ಮೇಲೆ ಒಂದು ಬುಕ್ಸ್ ಅನ್ನ ಬರಿತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಹೋಗ್ಲೇಬೇಕು ಅಂತ ಹೇಳ್ತಾನೆ. ನಂತರ ಈ ರೂಮ್ಗೆ ಯಾರು ಹೋಗಂಗಿಲ್ಲ ಅಂದ್ರೆ ಈ ರೂಮ್ ಅಲ್ಲಿ ಅಂತ ಸೀಕ್ರೆಟ್ ಆಗಿ ಏನ್ ಇಟ್ಟಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಈ ರೂಮ್ ಅಲ್ಲಿ ಒಂದು ಮಾಯ ಕನ್ನಡಿ ಇದೆ, ಅದರ ಮುಂದೆ ಯಾರಾದ್ರೂ ನಿಂತ್ಕೊಂಡ್ರೆ ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅಂತ ತಿಳಿಸುತ್ತೆ ಅಂತ ಹೇಳ್ತಾನೆ. ಆಗ ಗುರುವಚನ್ ಒಳಗಡೆ ಹೋಗಿ ಆ ಕನ್ನಡಿ ಮುಂದೆ ನಿಂತಾಗ ಆಗ ಅವನಿಗೂ ಕೂಡ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಅದನ್ನು ನೋಡಿದ ಗುರುವಚನ್ ಆಶ್ಚರ್ಯವಾಗ್ತಾನೆ. ಇನ್ನು ಈ ಕಡೆ ಜಮೀನ್ದಾರ್ ಮತ್ತು ಜ್ಯೋತಿಷಿ ಇಬ್ರು ಮಾತಾಡ್ತಾ ಇರ್ತಾರೆ. ನಿನಗೆ ಟೈಮ್ ಸರಿ ಇಲ್ಲ, ಬರೋ ದಿನಗಳಲ್ಲಿ ನಿನ್ನ ಜಾತಕ ಸರಿ ಇಲ್ಲ, ಅದಕ್ಕೋಸ್ಕರ ನೀನು ತುಂಬಾ ಜಾಗೃತವಾಗಿರ್ಬೇಕು ಅಂತೇಳಿ ಜಮೀನ್ದಾರ್ಗೆ ಹೇಳ್ತಾರೆ. ಅದನ್ನು ಕೇಳಿದ ಜಮೀನ್ದಾರ್ ತುಂಬಾ ಯೋಚನೆ ಮಾಡಿ ನಾನ್ ಸತ್ತೋದ್ರು ಕೂಡ ನನ್ನ ಹೆಸರು ಎಲ್ಲರೂ ತಿಳ್ಕೋಬೇಕು, ಹಾಗೆ ನೆನಪು ಮಾಡ್ಕೊಳ್ಬೇಕು, ಹಾಗಾಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು, ಏನಾದ್ರೂ ಒಂದು ಉಪಾಯ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಜ್ಯೋತಿಷಿ ಇಲ್ಲೇ ಹತ್ರ ಒಂದು ಅಡವಿ ಪ್ರಾಂತ್ಯ ಇದೆ, ಅಲ್ಲಿ ಕಾಡಿನ ಆದಿವಾಸಿಗಳು ಜೀವನ ಮಾಡ್ತಾ ಇದ್ದಾರೆ, ಅವರು ಒಂದು ಕಾಡಿನ ದೇವತೆಯನ್ನ ಪೂಜೆ ಮಾಡ್ತಾ ಇದ್ದಾರೆ, ನೀನು ಆ ಜಾಗದಲ್ಲಿ ಒಂದು ಯೂನಿವರ್ಸಿಟಿಯನ್ನ ಕಟ್ಟಿದ್ರೆ ಆಗ ನಿನ್ನ ಹೆಸರು ಕಾಲ ಕಾಲಕ್ಕೆ ನೆನಪಾಗಿ ಉಳಿಯುತ್ತದೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಜಮೀನ್ದಾರ್ ತುಂಬಾ ಯೋಚನೆ ಮಾಡಿ ಅವನ ಹತ್ರ ಕೆಲಸ ಮಾಡ್ತಿರೋ ಆ ಊರಿನ ಮಾರನನ್ನ ಕರೀತಾನೆ. ನೀನು ಕೂಡ ಅದೇ ಕಾಡಲ್ಲಿ ತಾನೇ ವಾಸ ಮಾಡ್ತಿರೋದು ಅಂತ ಕೇಳ್ತಾನೆ. ಅದಕ್ಕೆ ಮಾರ ಹೌದು ರಾಜ ಅಂತಾನೆ. ನಾನಲ್ಲಿ ಒಂದು ಯೂನಿವರ್ಸಿಟಿ ಕಟ್ಬೇಕು ಅಂತ ಅಂದ್ಕೊಂಡಿದೀನಿ, ಅದಕ್ಕೆ ನೀನು ನನ್ನ ಪಕ್ಕದಲ್ಲಿ ಎದ್ಕೊಂಡು ಅಲ್ಲಿದ್ದ ಜನರನ್ನೆಲ್ಲ ಕಾರ್ಯ ಮಾಡಿಸಿದ್ರೆ ನಿನಗೆ ನಾನು ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮಾರ ರಾಜ ಆ ಪ್ರದೇಶದಲ್ಲಿ ವಾಸ ಮಾಡ್ತಿರೋರಲ್ಲ ನಮ್ ಜಾತಿಯವರು, ಅವರು ಅಡವಿ ದೇವತೆಯನ್ನ ಪೂಜೆ ಮಾಡ್ತಿದ್ದಾರೆ, ಆ ಕಾಡಿಗೆ ಯಾರು ಕೂಡ ಹೊಸಬ್ರು ಬರೋದಿಕ್ಕಾಗೋದಿಲ್ಲ, ಆ ಕಾಡಿನಲ್ಲಿ ಮಲ್ಲಿ ಎಂಬ ಹುಡುಕಿ ಇದ್ದಾಳೆ, ಅಲ್ಲಿರುವ ನಮ್ಮವ್ರು ಎಲ್ರು ಮಲ್ಲಿನ ದೇವತೆ ಅಂತೇಳಿ ಪೂಜೆ ಮಾಡ್ತಾರೆ, ಏಕೆಂದ್ರೆ ಮಲ್ಲಿ ಆ ಕಾಡಿಗೆ ಬಂದ್ರೆ ಮಳೆ ಬರುತ್ತೆ, ಅವಳು ಅಲ್ಲಿಂದ ಹೋದ್ರೆ ಮಳೆ ನಿಂತು ಹೋಗುತ್ತೆ, ಅವಳಿಗೆ ಕಾಡು ಅಂದ್ರೆ ತುಂಬಾ ಇಷ್ಟ, ಎಷ್ಟು ಇಷ್ಟ ಅಂದ್ರೆ ಅವಳು ಗಂಡನೇ ಈ ಕಾಡು ಪ್ರಾಣಿಗಳನ್ನ ಬೇಟೆ ಆಡ್ತಿರೋದನ್ನ ನೋಡಿ ತನ್ನ ಗಂಡನನ್ನೇ ಕಾಡಿನಿಂದ ಬಹಿಷ್ಕಾರ ಹಾಕಿದ್ದಾಳೆ. ಅಷ್ಟೇ ಅಲ್ಲದೆ ನೀವು ದತ್ತು ತಗೊಂಡಿರೋ ಮಗ ಒಂದಿನ ಕಾಡಿನಲ್ಲಿ ಬೇಟೆಗೆ ಹೋಗಿದ್ದ, ಅದೇ ಕಾಡಿನಲ್ಲಿ ಬಸರಿ ಆಗಿರುವ ಜಿಂಕೆನ ಬೇಟೆಯಾಡಿ ಸಾಯಿಸ್ತಾ ಎಂದು ಅದು ಮಲ್ಲಿ ಹಾಗೂ ಜನಗೆಲ್ಲ ತಿಳಿದು ಅವನನ್ನ ಒಂದು ಮರಕ್ಕೆ ಕಟ್ಟಿ ಹಾಕಿ ಒಂದು ತಾಯಿ ಹಾಗೂ ಜಿಂಕೆನ ಸಾಯಿಸಿರೋ ಇವನಿಗೆ ಆ ಕಷ್ಟ ಏನೆಂದು ತಿಳಿಬೇಕು ಅಂತೇಳಿ ಹುಲಿ ನೀರ್ ಕುಡಿಯಕ್ಕೆ ಬರ್ತಿರೋ ಜಾಗದಲ್ಲಿ ಅವನನ್ನ ಕಟ್ಟಿ ಹಾಕ್ತಾರೆ. ನಂತರ ಹುಲಿ ಅವನನ್ನ ಸಾಯಿಸಿ ತಿಂದು ಬಿಡುತ್ತೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಜಮೀನ್ದಾರ್ ನನ್ನ ಮಗನನ್ನ ಅಷ್ಟು ದಾರುಣವಾಗಿ ಕೊಂದ ಮಲ್ಲಿ ಮೇಲೆ ಸೇಡ್ ತೀರ್ಸ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗ್ತಾನೆ. ಇನ್ನು ಈ ಕಡೆ ಮಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಮಲ್ಲಿ ಅಣ್ಣ ಕರ್ಣಬಲಿ ಒಂದು ಜಾಗದಲ್ಲಿ ಕುಳಿತುಕೊಂಡು ಸುತ್ತ ಗಮನಿಸ್ತಾ ಇರ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟ ನಂತರ ಆ ಪ್ರಾಂತ್ಯಕ್ಕೆ ಬಣ್ಣ ಬಣ್ಣದ ಚಿಟ್ಟೆಗಳು ಬರ್ತಾ ಇರೋದನ್ನು ಗಮನಿಸಿದ ಕರ್ಣಬಲಿ ಗಟ್ಟಿಯಾಗಿ ಕೂಗಿ ಹೇಳ್ತಾನೆ, ನಮಗೇನೋ ಪ್ರಮಾದ ಆಗ್ತಾ ಇದೆ ಅಂತೇಳಿ ಅವನು ಕಾಡೊಳಕ್ಕೆ ಓಡಿ ಹೋಗ್ತಾನೆ. ನಿಜವಾಗ್ಲೂ ಆ 7 ಬಣ್ಣದ ಚಿಟ್ಟೆಗಳು ಬರೋ ಕಷ್ಟಗಳನ್ನ ಅವರಿಗೆ ಮೊದಲೇ ತಿಳಿಸ್ತಾ ಇರ್ತವೆ. ನಂತರ ಸ್ಟೋರಿ ಪ್ರೆಸೆಂಟ್ ಬಂದ್ರೆ ಲೈಬ್ರರಿ ಕ್ಲೋಸ್ ಮಾಡೋ ಟೈಮ್ ಆಗಿದ್ರಿಂದ ಮದನ್ ಅಂಡ್ ಜಾಸ್ಮಿನ್ ಆ ಕಥೆನ ಅರ್ಧದಲ್ಲಿ ನಿಲ್ಲಿಸಿ ಅಲ್ಲಿಂದ ಹೋಗ್ತಾರೆ. ಸೀನ್ ಕಟ್ ಆದ್ರೆ ಮದನ್ ಕಾಲೇಜ್ ಮುಂದೆ ಇರುವ ಅದೇ ಜಮೀನ್ದಾರ ವಿಗ್ರಹ ನೋಡ್ತಾ ಇರ್ಬೇಕಾದ್ರೆ ಮದನ್ಗೆ ಸೇಮ್ ಅದೇ 7 ಬಣ್ಣದ ಚಿಟ್ಟೆ ಕಾಣಿಸುತ್ತೆ. ಅದನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಆ ಚಿಟ್ಟೆ ಮದನ್ ಅನ್ನ ಒಂದು ಬಾವಿ ಹತ್ರ ಕರ್ಕೊಂಡು ಹೋಗುತ್ತೆ. ಆಗ ಮದನ್ ಬಾವಿ ಹತ್ರ ನಿಂತ್ಕೊಂಡು ಅದರಲ್ಲಿ ಏನಿದೆ ಅಂತ ನೋಡ್ತಾನೆ. ನೋಡಿದ್ರೆ ಮದನ್ ಫ್ರೆಂಡ್ ಡೆಡ್ ಬಾಡಿ ಇರುತ್ತೆ. ಅದನ್ನ ನೋಡಿದ ಮದನ್ ಶಾಕ್ ಆಗ್ತಾನೆ. ಅದಾದ ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಇನ್ವೆಸ್ಟಿಗೇಷನ್ ಅಲ್ಲಿ ಸೀಮನ್ ಸಾಯಕ್ಕಿಂತ ಮುಂಚೆ ಡ್ರಿಂಕ್ಸ್ ಮಾಡಿದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಪ್ರಿನ್ಸಿಪಲ್ ಪೊಲೀಸ್ ಹತ್ರ ಸೀಮನ್ ಆಗಾಗ ಯಾರಿಗ್ ಗೊತ್ತಾಗದ ಹಾಗೆ ಡ್ರಿಂಕ್ಸ್ ಮಾಡ್ತಾ ಇದ್ದ,
ಕುಡಿದ ಮತ್ತಲ್ಲಿ ಸೀಮನ್ ಆಕಸ್ಮಿಕವಾಗಿ ಬಾವಿಗೆ ಬಿದ್ದು ಸತ್ತೋಗಿದ್ದಾನೆ ಅಂತ ಹೇಳ್ತಾನೆ. ಆಗ ರಮೇಶ್ ಮದನ್ ಹತ್ರ ಬಂದು ಯಾವ ದಿನ ಸೀಮಂತ ಸತ್ತೋದ್ನೋ ಅವತ್ ಸಾಯಂಕಾಲ ಅವನು ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದ. ಅಷ್ಟೇ ಅಲ್ಲ, ಅವನ ಕಣ್ಣುಗಳು ತುಂಬಾ ಕೆಂಪಾಗಿ ಬದಲಾಗಿದ್ವು. ನಾನ್ ಕೂಗಿದ್ರೆ ಕೇಳಿಸ್ಕೊಳ್ದೆ ಕಿಟಿ ಕಡೆ ನೋಡ್ತಾ ಇದ್ದ ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿದ ಮದನ್ ಭಯ ಬಿದ್ದು ಹಾಗೆ ಪ್ರಿನ್ಸಿಪಲ್ ಹತ್ರ ಹೋಗಿ ಈಗ ನಾನೇನೋ ರೂಮ್ ಇಂದ ಬೇರೆ ರೂಮ್ಗೆ ನನ್ನ ಶಿಫ್ಟ್ ಮಾಡಿ, ಏಕೆಂದ್ರೆ ಆ ರೂಮ್ ನಲ್ಲಿ ಏನೋ ಮಿಸ್ಟ್ರಿ ಬಚ್ಚಿಟ್ಕೊಂಡಿದೆ, ಅದೇ ಕಾರಣದಿಂದ ಆ ರೂಮ್ ನಲ್ಲಿದ್ದ 3 ಜನ ಸತ್ತೋದ್ರು, ಪ್ಲೀಸ್ ನನ್ನ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದರಿಂದ ಮದನ್ ಮಾತುಗಳನ್ನ ಕೇಳಿ ಪ್ರಿನ್ಸಿಪಲ್ ತಲೆ ಕೆಡಿಸಿಕೊಂಡು ಅವನನ್ನ ಬೇರೆ ರೂಮ್ಗೆ ಶಿಫ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಆಗ ಮದನ್ ತಾನಿದ್ದ 1013 ಖಾಲಿ ಮಾಡಿ ಅದಕ್ಕೆ ಬೀಗ ಹಾಕಿ ಡೋರ್ ಮೇಲೆ ಟು ನಾಟ್ ಎಂಟರ್ ದಿ ರೂಮ್ ಅಂತ ಬರೆದು ಬೇರೆ ರೂಮ್ಗೆ ಹೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಮದನ್ ಅಂಡ್ ಜಾಸ್ಮಿನ್ ಮತ್ತೆ ಲೈಬ್ರರಿಗೆ ಹೋಗಿ ಜಮೀನ್ದಾರ್ ಬಯೋಗ್ರಫಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಆಲೋಚನೆ ಮಾಡಿದಂತ ಜಮೀನ್ದಾರ್ ಆ ಕಾಡಿನಲ್ಲಿ ಆದಿವಾಸಿ ಕುಟುಂಬಗಳನ್ನ ಅಲ್ಲಿಂದ ಓಡಿಸೋದಕ್ಕೆ ಪೊಲೀಸ್ ಹತ್ರ ಮಾತಾಡಿ ಅಲ್ಲಿಗೆ ಪೊಲೀಸ್ನವರನ್ನ ಕಳಿಸ್ತಾನೆ. ಆಗ ಪೊಲೀಸ್ನವರು ನೀವು ಈ ಜಾಗವನ್ನ ಖಾಲಿ ಮಾಡಿ ಹೋಗೋದಕ್ಕೆ 3 ದಿನ ಟೈಮ್ ಕೊಡ್ತೀನಿ, ಆ 3 ದಿನ ಆದ್ಮೇಲೆ ನೀವು ಈ ಜಾಗದಿಂದ ಖಾಲಿ ಮಾಡದೆ ಹೋದ್ರೆ ನಾವೇ ನಿಮ್ಮನ್ನ ಚೆನ್ನಾಗಿ ಹೊಡೆದು ಇಲ್ಲಿಂದ ಖಾಲಿ ಮಾಡಿಸ್ತೀವಿ ಅಂತೇಳಿ ಭಯ ಬೀಳಿಸ್ತಾನೆ. ಈ ಮಾತನ್ನು ಕೇಳಿದ ಅಲ್ಲಿನ ಜನರು ತುಂಬಾ ಭಯ ಬೀಳ್ತಾರೆ. ಹಾಗೆ ಈ ವಿಷಯ ಮಲ್ಲಿಗೂ ಕೂಡ ತಿಳಿಯುತ್ತೆ. ಆಗ ಮಲ್ಲಿ ಎಲ್ಲರೂ ಸೇರ್ಕೊಂಡು ಈ ದೇವಿ ಮುಂದೆ ಪೂಜೆ ಮಾಡೋಣ, ಆಗ ಆ ದೇವಿ ನಮಗೆ ಒಂದು ಒಳ್ಳೆ ದಾರಿ ತೋರಿಸ್ತಾಳೆ ಅಂತ ಹೇಳ್ತಾಳೆ. ಅದೇ ದಿನ ರಾತ್ರಿ ಊರಿನವರೆಲ್ಲ ದೇವಿ ಮುಂದೆ ಪೂಜೆ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಮಲ್ಲಿ ಪ್ರೆಗ್ನೆಂಟ್ ಆಗಿದ್ದರಿಂದ ಮನೆ ಹತ್ರ ಇರ್ತಾಳೆ. ಅವಳಿಗೆ ಸಪೋರ್ಟ್ ಆಗಿ ಅವಳ ಅಣ್ಣ ಕರ್ಣಬಲಿ ಕೂಡ ಅಲ್ಲೇ ಇರ್ತಾನೆ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಮಾರಿ ಸ್ವಲ್ಪ ಜನನ ಮಲ್ಲಿ ಮನೆ ಹತ್ರ ಕರ್ಕೊಂಡ್ ಬಂದು ಕರ್ಣಬಲಿನೂ ಕೂಡ ನಮ್ ಜೊತೆ ಬಾ ಅಂತ ಕರೀತಾರೆ. ಏಕೆಂದ್ರೆ ದೊಡ್ಡ ಆನೆಗಳ ಗುಂಪು ನಮ್ಮ ಊರ್ ಕಡೆ ಬರ್ತಾ ಇದ್ದಾವೆ, ಅವುಗಳಿಗೆ ಭಯ ಬೀಳಿಸಿ ಅವುಗಳನ್ನ ಅಲ್ಲಿಂದ ಓಡಿಸೋ ವಿದ್ಯೆ ಕರ್ಣಬಲಿಗೆ ಮಾತ್ರ ಗೊತ್ತು ಅಂತೇಳಿ ಅವರಿಗೆ ಗೊತ್ತಿರುತ್ತೆ. ಆದ್ರೆ ಕರ್ಣಬಲಿ ಮಲ್ಲಿನ ಒಬ್ಬಳನ್ನೇ ಬಿಟ್ಟು ಹೋಗ್ಬಾರ್ದು ಅಂತ ಅನ್ಕೊಳ್ತಾನೆ. ಆದ್ರೆ ಆನೆಗಳ ಗುಂಪು ಊರೊಳಗೆ ಬಂದ್ರೆ ಜನಗಳಿಗೆ ಪ್ರಮಾದ ಅಂತೇಳಿ ಮಲ್ಲಿನೇ ಕರ್ಣಬಲಿಯನ್ನ ಹೋಗು ಅಂತೇಳಿ ಕಳ್ಸಿಕೊಡ್ತಾಳೆ. ಅದಾದ ನಂತರ ಸ್ವಲ್ಪ ಹೊತ್ತಲ್ಲೇ ಮಲ್ಲಿ ನನ್ನ ದತ್ತು ಮಗನನ್ನ ಸಾಯಿಸಿದ್ದಾಳೆ ಅಂತೇಳಿ ಜಮೀನ್ದಾರ್ ಕೋಪದಿಂದ ಉರಿದು ಬೀಳುತ್ತಾ ಅವಳನ್ನ ಚೆನ್ನಾಗಿ ಹೊಡೆದು ಅಲ್ಲೇ ಕೊಂದಾಕ್ತಾನೆ. ಜೊತೆಗೆ ಅವಳ ಮೂರ್ತಿಯನ್ನು ಕಿತ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅದಾದ ನಂತರ ಮನೆಗೆ ಬಂದ ಕರ್ಣಬಲಿ ಮಲ್ಲಿಯ ಶವವನ್ನು ನೋಡಿ ತುಂಬಾ ಬಾಧೆ ಬೀಳ್ತಾನೆ. ಜೊತೆಗೆ ಮಲ್ಲಿ ಸತ್ತೋಗಿದ್ದರಿಂದ ಊರಿನ ಜನ ತುಂಬಾ ಬಾಧೆ ಬೀಳ್ತಾರೆ. ಸೀನ್ ಕಟ್ ಆದ್ರೆ ಅಡ್ರೆಸ್ ತಿಳ್ಕೊಂಡು ಮದನ್ ಮತ್ತು ಜಾಸ್ಮಿನ್ ಗುರುವಾಚನ್ ಮನೆಗೆ ಹೋಗ್ತಾರೆ. ಹಾಗೆ ಪುಸ್ತಕದಲ್ಲಿರೋ ವಿಷಯದ ಬಗ್ಗೆ ಮತ್ತು ಅಲ್ಲಿ ನಡೆದಿರೋದ್ರ ಬಗ್ಗೆ ಗುರುವಾಚನ್ ಅನ್ನ ಕೇಳ್ತಾರೆ. ಆದ್ರೆ ಗುರುವಾಚನ್ ಮಾತ್ರ ಏನು ಹೇಳೋದಿಲ್ಲ. ಆಗ ಮದನ್ ನಮ್ಮ ಹಾಸ್ಟೆಲ್ ನಲ್ಲಿ ಎಲ್ಲರೂ ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ನನ್ಗೇನೋ ಈ ಸಾವುಗಳಿಗೂ ಮತ್ತು ಮಲ್ಲಿಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಿದೆ ಅಂತ ಹೇಳ್ತಾನೆ. ಆಗ ಗುರುವಚನ್ ಇದನ್ನ ಕೇಳಿ ನಡೆದಿರೋದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಲ್ಲಿ ಸತ್ತೋಗಿ 3 ದಿನಗಳ ನಂತರ ಅವ್ರಿಗೆ ಕೊಟ್ಟಿರೋ ಟೈಮ್ ಮುಗಿದೋಗಿದ್ದರಿಂದ ಪೊಲೀಸ್ನವರು ಹಾಗೂ ಜಮೀನ್ದಾರರು ಮತ್ತು ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿರೋರು ಅಲ್ಲಿಗೆ ಹೋಗಿ ಆದಿವಾಸಿಗಳಿಗೆ ತುಂಬಾ ದಾರುಣವಾಗಿ ಹಿಂಸೆಯನ್ನ ಕೊಡ್ತಾರೆ. ಅದರಲ್ಲಿ ಕೆಲವು ಜನರು ಕುಟುಂಬಗಳ ಸಮೇತ ಓಡಿ ಹೋಗ್ತಾರೆ. ಇನ್ನು ಕೆಲವು ಜನರು ಆ ಅಡವಿ ದೇವಿಯನ್ನ ಬಿಟ್ಟು ಹೋಗಲು ಇಷ್ಟವಿಲ್ಲದೆ ಅಲ್ಲೇ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ತಾರೆ. ಆಗ ಜಮೀನ್ದಾರ್ ತಾನು ಅಂದ್ಕೊಂಡಿರುವ ಹಾಗೆ ಅಲ್ಲಿ ಕಾಲೇಜ್ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ಸ್ವಲ್ಪ ದಿನಗಳಲ್ಲಿ ಜಮೀನ್ದಾರ್ ಆರೋಗ್ಯ ಕ್ಷೀಣಿಸಿ ಅವನು ಸತ್ತು ಹೋಗ್ತಾನೆ. ಆದ್ರೆ ಮಲ್ಲಿ ಮತ್ತೆ ಹುಟ್ಟಿ ಬರ್ತಾಳೆ. ಅವಳು ಜಮೀನ್ದಾರ್ ಮೇಲೆ ಸೇಟ್ ತೀರಿಸ್ಕೊಂತಾಳೆ ಅಂತೇಳಿ ಜನರು ಈಗಲೂ ಕೂಡ ನಂಬಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಪೌರ್ಣಮಿ ದಿನ ರಾತ್ರಿ ಪೂಜೆ ಮಾಡಲು ಕರ್ಣಬಲಿ ಈಗಲೂ ಕೂಡ ಆ ಪ್ರದೇಶಕ್ಕೆ ಹೋಗ್ತಾನೆ. ಇನ್ನು ನಿಮ್ಮ ಹಾಸ್ಟೆಲಿನ ಪ್ರತಿ ಸಾವಿಗೂ ಕಾರಣ ಕರ್ಣಬಲಿಗೆ ಗೊತ್ತೇ ಇರುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ಮದನ್ ಫ್ರೆಂಡ್ ರಮೇಶ್ ವರ್ಕ್ ಮಾಡ್ತಾ ಇರುವಾಗ ಅಲ್ಲಿ ಅವನು ತಯಾರು ಮಾಡ್ತಿರೋ ಬೊಂಬೆ ತನ್ನಷ್ಟಕ್ಕೆ ತಾನೇ ಅಲ್ಲಾಡ್ತವೆ. ಇದರಿಂದ ರಮೇಶ್ ಫುಲ್ ಭಯ ಬೀಳ್ತಾನೆ. ಹಾಗೆ ತುಂಬಾ ಭಯಂಕರವಾದ ಶಬ್ದ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ಲೇ ರಮೇಶ್ ಇದ್ದಕ್ಕಿದ್ದಾಗೆ ಅಲ್ಲಿರೋ ಕತ್ತಿಯಿಂದ ಕತ್ಕೊಯ್ಕೊಂಡು ಸತ್ತೋಗ್ಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅಲ್ಲಿಗೆ ಮದನ್ ಬಂದು ನೋಡಿ ಅವನನ್ನ ನಿಲ್ಸೋದಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ಇಬ್ರು ಒತ್ತಾಟದಲ್ಲಿ ರಮೇಶ್ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದು ಅವನಲ್ಲೇ ಜ್ಞಾನ ತಪ್ಪಿ ಬಿದ್ದೋಗ್ತಾನೆ. ಆಗ ಮದನ್ ಆಂಬುಲೆನ್ಸ್ ಗೆ ಕಾಲ್ ಮಾಡಿ ಅವನನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಆಗ ಮದನ್ ಪ್ರಿನ್ಸಿಪಲ್ ನ ಮೀಟ್ ಮಾಡಿ ನಡೆದಿರೋ ವಿಷಯವನ್ನೆಲ್ಲ ಹೇಳ್ತಾನೆ. ಹಾಗೆ ಮಲ್ಲಿಯ ಸ್ಟೋರಿಯಿಂದ ಹಿಡಿದು ಗುರುವಚನ್ ಸ್ಟೋರಿವರೆಗೂ ಎಲ್ಲ ಹೇಳ್ತಾನೆ. ಗುರುವಚನ್ ಹೇಳಿರೋ ಪ್ರಕಾರ ಕರ್ಣಬಲಿ ಇನ್ನೂ ಬದುಕಿದ್ದಾನೆ. ಅವನನ್ನ ಮೀಟ್ ಮಾಡಿದ್ರೆ ಈ ಸಾವುಗಳ ರಹಸ್ಯ ಗೊತ್ತಾಗುತ್ತೆ ಅಂತ ಹೇಳಿ ಮದನ್ ಆ ಕಾಡಿನೊಳಗೆ ಹೋಗ್ತಾನೆ. ಅಲ್ಲಿ ಹೋಗಿ ಕರ್ಣಬಲಿ ಅಂತ ಹೇಳಿ ಕೂಗ್ತಾನೆ. ಇನ್ನು ಕರ್ಣಬಲಿ ನನ್ನ ಯಾರು ಕರೀತಾ ಇದ್ದಾರೆ ಅಂತ ಹೇಳಿ ಮದನ್ ಮುಂದೆ ಬಂದು ನಿಂತ್ಕೊಳ್ತಾನೆ. ಕರ್ಣಬಲಿ ಬೇರೆ ಯಾರು ಅಲ್ಲ, ಮದನ್ ಮತ್ತು ಜಾಸ್ಮಿನ್ಗೆ ಕಾಣಿಸಿರೋ ಆ ಮುದುಕ. ಆಗ ಮದನ್ ತಮ್ಮ ಹಾಸ್ಟೆಲ್ ನಲ್ಲಿ ನಡೀತಿರೋ ಘಟನೆಗಳ ಬಗ್ಗೆ ಕರ್ಣಬಲಿಯನ್ನ ಕೇಳ್ತಾನೆ. ಆಗ ಕರ್ಣಬಲಿ ನಾವು ಮಲ್ಲಿನ ಯಾವ ಜಾಗದಲ್ಲಿ ಮುಚ್ಚಿದ್ವೋ ಅದೇ ಜಾಗದಲ್ಲಿ ಆ ರೂಮ್ ನಂಬರ್ 1013 ಇದೆ. ಅವಳು ದೇವಿಯ ರೂಪ. ಅಲ್ಲಿ ಯಾರಾದ್ರೂ ತಪ್ಪು ಮಾಡ್ಬೇಕು ಅನ್ಕೊಂಡ್ರೆ ಅವ್ರಿಗವ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬೇಕು ಅನ್ಕೊಳ್ತಾರೆ. ಮಲ್ಲಿ ಜಮೀನ್ದಾರ್ ಮೇಲೆ ಯಾವಾಗ ಸೇಟ್ ತೀರ್ಸ್ಕೊಳ್ತಾಳೋ ಅಲ್ಲಿವರೆಗೂ ಈ ಸಾವುಗಳು ನಿಲ್ಲೋದಿಲ್ಲ. ಈ ಜನ್ಮದಲ್ಲೂ ಕೂಡ ಮಲ್ಲಿ ಬೇರೆ ಒಂದು ರೂಪದಲ್ಲಿ ಹುಟ್ಟಿರ್ತಾಳೆ. ಈಗ ಅದನ್ನು ಗುರುತಿಸಿ ಮತ್ತೆ ಜಮೀನ್ದಾರ್ ಯಾವ ರೂಪದಲ್ಲಿ ಹುಟ್ಟಿರ್ತಾನೋ ಅದನ್ನು ಕೂಡ ತಿಳಿದುಕೊಂಡು ಮಲ್ಲಿ ಅವನನ್ನ ಸಾಯಿಸೋವರೆಗೂ ಈ ಘಟನೆಗಳು ನಡೆಯೋದನ್ನ ನಿಲ್ಲೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಮದನ್ ಆ ಜಮೀನ್ದಾರ್ ಯಾರೆಂದು
ತಿಳ್ಕೊಬೇಕು ಅಂತೇಳಿ ಪ್ರಿನ್ಸಿಪಲ್ ಹತ್ರ ಹೋಗ್ತಾನೆ. ಪ್ರಿನ್ಸಿಪಲ್ ಹತ್ರ ಎಲ್ಲಾನು ಕೂಡ ಹೇಳ್ತಾನೆ. ಆಗ ಪ್ರಿನ್ಸಿಪಲ್, ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಮಲ್ಲಿ ಮತ್ತು ಜಮೀನ್ದಾರ್ ಆಗಿರ್ತಾನೆ ಅಂತ? ಅನುಮಾನ ಆಗಿದ್ರೆ ಅವ್ರನ್ನ ಕರ್ಕೊಂಡ್ ಬಾ, ನನಗೆ ರಿಪಿಟೆಂಟ್ ಗೊತ್ತು, ನಾನು ರಿಪಿಟೆಂಟ್ ಮಾಡಿ ಪುನರ್ಜನ್ಮದ ಬಗ್ಗೆ ಅವರಿಂದ ತಿಳ್ಕೊತೀನಿ ಅಂತ ಹೇಳ್ತಾನೆ. ತುಂಬಾ ಯೋಚನೆ ಮಾಡಿದ ಮದನ್ ಒಂದು ದಿನ ಜಾಸ್ಮಿನ್ ಆ ವಿಗ್ರಹವನ್ನ ನೋಡಿ ಆ ವಿಗ್ರಹದಲ್ಲಿರೋ ಹುಡುಗಿಯನ್ನ ನಾನು ಎಲ್ಲೋ ನೋಡಿರೋ ತರ ಇದೆ ಅಂತ ಹೇಳಿರೋದನ್ನ ನೆನಪು ಮಾಡ್ಕೊಳ್ತಾನೆ. ಒಂದ್ ವೇಳೆ ಜಾಸ್ಮಿನ್ ಮಲ್ಲಿ ಆಗಿರ್ಬೋದೇನೋ ಅನ್ನೋ ಡೌಟ್ ಅಲ್ಲಿ ಜಾಸ್ಮಿನ್ ಅನ್ನ ಕರ್ಕೊಂಡು ಮಾರದಿನ ಪ್ರಿನ್ಸಿಪಲ್ ಹತ್ರ ಬರ್ತಾನೆ. ಆಗ ಪ್ರಿನ್ಸಿಪಲ್, ಮದನ್ ನೀನು ಆಚೆ ಇರು ಅಂತ ಹೇಳಿ ಜಾಸ್ಮಿನ್ ಅನ್ನ ಒಳಗಡೆ ಕರ್ಕೊಂಡು ಹೋಗಿ ರೆಪರೇಟಿಂಗ್ ಮಾಡಿ ಪುನರ್ಜನ್ಮದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾನೆ. ಆಗ ಮದನ್ಗೆ ಮತ್ತೆ ಅದೇ ಚಿಟ್ಟೆ ಕಾಣಿಸುತ್ತೆ. ಆಗ ಮದನ್ ಆ ಚಿಟ್ಟೆಯನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದು ಒಂದು ರೂಮ್ ಕಡೆ ಕರ್ಕೊಂಡು ಹೋಗುತ್ತೆ. ಆ ರೂಮ್ ಅಲ್ಲಿ ಎಲ್ಲಾ ಪುರಾತನ ಆಂಟಿಕ್ ವಸ್ತುಗಳು ಇರ್ತವೆ. ಹಾಗೆ ಆ ಜಮೀನ್ದಾರ್ ಹತ್ರ ಇದ್ದ ಮಾಯ ಕನ್ನಡಿ ಕೂಡ ಇರುತ್ತೆ. ಅದನ್ನ ನೋಡಿದಂತ ಮದನ್ ಅದರ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಹಾಗೆ ಅಲ್ಲಿ ಒಂದು ಬಿಗ್ ಟ್ವಿಸ್ಟ್ ಏನು ಅಂದ್ರೆ ಮದನ್ಗೆ ಆ ಕನ್ನಡಿಯಲ್ಲಿ ಮಲ್ಲಿ ಕಾಣಿಸ್ತಾಳೆ. ಅಂದ್ರೆ ಮದನ್ ಬೇರೆ ಯಾರು ಅಲ್ಲ, ಇಂದಿನ ಜನ್ಮದಲ್ಲಿ ಮಲ್ಲಿ ಎಂದು ಅರ್ಥ ಆಗುತ್ತೆ. ಆಗ ನಾನು ಹುಡುಕಾಡ್ತಿರೋ ಮಲ್ಲಿ ನಾನೇ ಅಂತೇಳಿ ಅರ್ಥ ಆಗುತ್ತೆ. ಇನ್ನು ಈ ಕಡೆ ಅರುಣ್ಗೆ ಜಾಸ್ಮಿನ್ ಮಲ್ಲಿ ಅಲ್ಲ ಅಂತೇಳಿ ಗೊತ್ತಾಗುತ್ತೆ. ಆಗ ಅರುಣ್ ಮದನ್ ಹತ್ರ ಬರ್ತಾನೆ. ಮದನ್ ಕನ್ನಡಿಯಲ್ಲಿ ಮಲ್ಲಿಯಾಗಿ ಕಾಣ್ತಿರೋದನ್ನ ನೋಡಿ ಮಲ್ಲಿ ನೀನೇನಾ ಎಂದು ಮಾತಾಡ್ತಾ ಅವನು ಕನ್ನಡಿ ಮುಂದೆ ಹೋಗಿ ನಿಂತಾಗ ಆಗ ಮತ್ತೊಂದು ಟ್ವಿಸ್ಟ್, ಪ್ರಿನ್ಸಿಪಲ್ ಅರುಣ್ ಬೇರೆ ಯಾರು ಅಲ್ಲ, ಇಂದಿನ ಜನ್ಮದಲ್ಲಿರುವ ಜಮೀನ್ದಾರ್. ಇದಕ್ಕಿಂತ ಮೊದಲು ಒಂದ್ಸರಿ ಮದನ್ ಅರುಣ್ ಹತ್ರ ಮಲ್ಲಿ ಹಾಗೂ ಆಸ್ಟ್ರೇಲಿಯಾ ನಡೀತಿರುವ ಘಟನೆಗಳ ಬಗ್ಗೆ ಹಾಗೂ ಗುರುವಚನ್ ಬಗ್ಗೆ ಫುಲ್ ಹೇಳಿರ್ತಾನೆ. ಅದನ್ನು ಕೇಳಿದ ಪ್ರಿನ್ಸಿಪಲ್ ಅರುಣ್ ಗುರುವಚನ್ ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲೇ ಅರುಣ್ಗೆ ಆ ಮಾಯ ಕನ್ನಡಿ ಕಾಣಿಸಿರೋದ್ರಿಂದ ಅದರಲ್ಲಿ ಅವನನ್ನ ನೋಡ್ಕೊಳ್ತಾನೆ. ಆಗ ಆ ಕನ್ನಡಿಯಲ್ಲಿ ಜಮೀನ್ದಾರನಾಗಿ ಕಾಣಿಸ್ತಾನೆ. ಆಗ ಅವನಿಗೆ ಅವನ ಪುನರ್ಜನ್ಮ ನೆನಪು ಬರುತ್ತೆ. ಆ ವಿಷಯವನ್ನು ಅರ್ಥ ಮಾಡ್ಕೊಂಡಂತ ಅರುಣ್ ಗುರುವಚನನ್ನ ಸಾಯಿಸಿ ಆ ಬುಕ್ ಅನ್ನ ಸುಟ್ಟಾಕ್ಬೇಕು. ಇನ್ನು ಮಲ್ಲಿ ಪುನರ್ಜನ್ಮವನ್ನು ಹೊಂದಿ ನನ್ನ ಸಾಯಿಸ್ತಾಳೆ ಅಂತೇಳಿ ಗೊತ್ತಾಗಿ ನಾನೇ ಅವಳನ್ನ ಕಂಡಿಡಿದು ಮೊದಲು ನಾನೇ ಅವಳನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ತಾನೆ. ಈಗ ಮದನ್ನೇ ಮಲ್ಲಿ ಅಂತೇಳಿ ಅರ್ಥ ಆಗುತ್ತೆ. ಆಗ ಅರುಣ್ ಮದನ್ ಅನ್ನ ತುಂಬಾ ದಾರುಣಾಗಿ ಹೊಡೆದು ಸಾಯಿಸ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಮದನ್ ಅರುಣ್ ಅನ್ನ ಸಾಯಿಸ್ತಾನೆ. ಇದರಿಂದ ತನ್ನ ಪುನರ್ಜನ್ಮದ ಪ್ರತೀಕಾರವನ್ನ ಮಲ್ಲಿ ತೀರಿಸ್ಕೊತಾಳೆ. ಇನ್ನು ಮದನ್ ತನ್ನ ಪುನರ್ಜನ್ಮದ ಬಗ್ಗೆ ತಿಳಿದಾಗ ಮತ್ತೆ ಕಾಡಿಗೆ ತಿರುಗಿ ಹೋಗ್ಬಿಡ್ತಾಳೆ. ಇನ್ನು ಈ ಕಡೆ ಜಾಸ್ಮಿನ್ಗೆ ಹಾಸ್ಪಿಟಲ್ ಇಂದ ಫೋನ್ ಬರುತ್ತೆ. ರಮೇಶ್ ಕೋಮದಿಂದ ಹೊರ ಬಂದ, ಈಗ ಅವನು ಸೇಫ್ ಅಂತ. ಮದನ್ಗೆ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಜಾಸ್ಮಿನ್ ಮದನ್ ಎಲ್ಲೋದ ಅಂತೇಳಿ ಅರ್ಥವಾಗದೆ ಒದ್ದಾಡ್ತಾ ಇರ್ತಾಳೆ. ಹಾಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.